ಅಕ್ಷತಾ ಪೂಜಾರಿಯ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ ನಾವು ಮಾನ್ಯ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಿನ್ನೆ ಹೋಗಿ ನಾವು ಎಲ್ಲ ಒಂದು ಬಿಲ್ಲವ ಸಂಘ ಸಂಸ್ಥೆ ನಮ್ಮ ಮುಖಂಡರು ಏನಿದ್ದಾರೆ, ನಮ್ಮ ಬೇರೆ ಬೇರೆ ಸಂಘ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಒಂದು ತುರ್ತು ಸಭೆ ಮಾಡಿ ನಾವು SP ಅವರನ್ನು ನಿನ್ನೆ ಭೇಟಿಯಾಗಿದ್ದೇವೆ. SP ಅವರಲ್ಲಿ ಘಟನೆಯ ವಿಚಾರಗಳನ್ನೆಲ್ಲ ತಿಳಿಸಿದ್ದೇವೆ. SP ಅವರು ಹೇಳಿದರು, ಖಂಡಿತವಾಗಲೂ ನಾನು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತೇನೆ. ಅಂದರೆ ನಿನ್ನೆ ದಿವಸನೇ ರಾತ್ರಿಯೊಳಗೆ ನಾನು ಕ್ರಮ ತೆಗೆದುಕೊಂಡು ನಮಗೆ ತಿಳಿಸ್ತೇನೆ ಅಂತ ಹೇಳಿದರೆ, ಆದರೆ ಮನೆ SP ಅವರಿಂದ ಯಾವುದೇ ಒಂದು ಕ್ರಮ ತೆಗೆದುಕೊಂಡ ಬಗ್ಗೆ ನಮಗೆ ಸೂಚನೆ ಬರಲಿಲ್ಲ. ಈಗ ವಿಚಾರ ಏನಂತ ಹೇಳಿದರೆ, ಈ ಅಕ್ಷತಾ ಪೂಜಾರಿ ಅವರ ಮನೆಗೆ ಪೊಲೀಸರು ಏನು ಅಲ್ಲಿ ದಾಳಿ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಅವರಿಗೆ ಆ ಹೊತ್ತಲ್ಲಿ ಅವರಿಗೆ ಅಲ್ಲಿ ಅವರ ಹೋಗುವಂಥ ಅಧಿಕಾರ ಅವರಿಗೆ ಇತ್ತ ಅಂತ ಹೇಳಿ ಬಗ್ಗೆ. ಯಾಕೆಂತ ಹೇಳಿದರೆ, ಇದು ಒಂದು ರಿಕವರಿ ಸೂಟ್ನಲ್ಲಿ ಮಾನ್ಯ ನ್ಯಾಯಾಲಯ ಏನು ಒಂದು ಒಬ್ಬ ವ್ಯಕ್ತಿಗೆ ವಾರೆಂಟ್ ಜಾರಿ ಮಾಡಿದೆ, ಆ ವಾರೆಂಟ್ ಯಾರ ಮೂಲಕ ಜಾರಿ ಮಾಡಬೇಕಂತ ಅದನ್ನು ಕೋರ್ಟ್ ಅಮೀನ್ ಮೂಲಕ ಜಾರಿ ಮಾಡುವಂಥದ್ದು. ಕೋರ್ಟ್ ಅಮೀನ್ರವರು ಇಲ್ಲದೆ ಪೊಲೀಸರವರು ಆ ಸಮಯದಲ್ಲಿ ಬೆಳಿಗ್ಗೆ ಹೇಗೆ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ತಿಳ್ಕೊಂಡಾಗೆ ಅಲ್ಲಿ ಕೋರ್ಟ್ ಅಮೀನೇ ಇರಲಿಲ್ಲ ಅಂತೆ. ಒಬ್ಬ ಪೊಲೀಸರು ಮತ್ತು ಬೇರೆ ವ್ಯಕ್ತಿಗಳು ಆ ಮನೆಗೆ, ಅದು ಕೂಡ ಆ ವ್ಯಕ್ತಿಗೆ ಆ ಮನೆಗೇನು ಹೋಗಿದ್ದಾರೆ ಅಕ್ಷತಾ ಪೂಜಾರಿ ಅವರ ಮನೆಗೆ, ಆ ಒಂದು ಅವರಿಗೇನು ಸಂಬಂಧ ಇಲ್ಲ, ಆ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಆದರೆ ಏಕಾಏಕಿ ಇವರು ಆ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಆ ಮನೆಯಲ್ಲಿ ಒಂದು ಹೆಣ್ಣು ಮತ್ತೊಂದು ಅವರ ತಾಯಿ ಇರತಕ್ಕಂಥ ಮನೆಯಲ್ಲಿ ಹೋಗಿ ಈ ರೀತಿಯ ಒಂದು ವರ್ತನೆ ಏನು ಪೊಲೀಸರು ಮಾಡಿದ್ದಾರೆ, ಇದು ಬಹಳ ದೊಡ್ಡ ಒಂದು ದೌರ್ಜನ್ಯ ಆಗಿದೆ. ಆದರೆ ಇವತ್ತು ಆ ಹೆಣ್ಣು ಮಗು ಇದೆಯಲ್ಲ, ಅದು ಇವತ್ತು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ. ಅಲ್ಲಿಂದ ಇಂಟಿಮೇಷನ್ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಯವರು ಬಂದು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ, ಆದರೆ FIR ಮಾಡಲಿಲ್ಲ. ಆದರೆ ಅಲ್ಲಿಯ ಠಾಣಾಧಿಕಾರಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ತರಾತುರಿಯಲ್ಲಿ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ FIR ಮಾಡಿಕೊಂಡು, ಏನು FIR ಅಂತ ಹೇಳಿದರೆ, ಹೆಣ್ಣು ಮಗಳು ಮತ್ತು ಆ ತಾಯಿ ನಮಗೆ ಹಲ್ಲೆ ಮಾಡಿದ್ದಾಳೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾಳೆ ಅಂತಕ್ಕಂಥ ವಿಚಾರದಲ್ಲಿ FIR ಅನ್ನು ಮಾಡಿದ್ದಾರೆ. ಅದು ಕೂಡ 2 ದಿವಸ ಬಿಟ್ಟು. ಒಬ್ಬ ಸರ್ಕಾರಿ ನೌಕರರಿಗೆ ಎಲ್ಲ ಗೊತ್ತಿರ್ತದೆ, ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅದು ಏನಾದರೂ ಇದ್ದರೆ ಅಂಥ ಪ್ರಕರಣದಲ್ಲಿ ತಕ್ಷಣ ಒಂದು FIR ಮಾಡ್ತಕ್ಕಂಥದ್ದು. ಇದು 2 ದಿವಸ ಬಿಟ್ಟು FIR ಮಾಡಿದ್ದಾರೆ. ಅದು ಕೂಡ ಆ ಸಮಯದಲ್ಲಿ ಅವರು 5 ಮಂದಿ ಪುರುಷರು ಹೋಗಿದ್ದಾರಂತೆ ಅವರ ಮನೆಯವರು ಹೇಳ್ತಾರೆ. ಆದರೆ ಇವರು ಒಬ್ಬ ಕ್ರಿಯೇಟ್ ಮಾಡಿ ಒಂದು ಹೆಣ್ಣು ಪೇದೆ ಇದ್ದರು ಅಂತೇಳಿ, ಹೆಣ್ಣು ಪೇದೆ ಅಲ್ಲಿ ಇರಲೇ ಇಲ್ಲ. ಪುನಃ ಇಲ್ಲಿ FIRನಲ್ಲಿ ಇನ್ನೊಂದು ಸುಳ್ಳು, ಹೆಣ್ಣು ಪೇದೆ ಇದ್ದಾರೆ ಅಂತೇಳಿ. ಮತ್ತೊಂದು ದೊಡ್ಡ ಸುಳ್ಳು ಏನಂತ ಹೇಳಿದರೆ, ಇದರಲ್ಲಿ ಕೋರ್ಟ್ ಅಮೀನ್ರು ಹೋಗಿದ್ದಾರೆ ಅಂತೇಳಿ, ಕೋರ್ಟ್ ಅಮೀನ್ರ ಮೂಲಕ ಹೋಗಿದ್ದಾನೆ ಅಂತೇಳಿ ಆ ಒಂದು ಪ್ರಥಮ ವರ್ತಮಾನ ವರದಿಯಲ್ಲಿ ದಾಖಲಾದಂಥದ್ದು. ಇದು ಬಹಳ ಬೇಸರ ಸಂಗತಿ ಏನಂತ ಹೇಳಿದರೆ, ಉಡುಪಿ ನಾವು ಪ್ರಜ್ಞಾವಂತ ಜಿಲ್ಲೆ ಅಂತ ನಾವು ಏನು ಹೇಳ್ತೇವೆ, ಅಂಥ ಜಿಲ್ಲೆಯಲ್ಲಿ ಒಂದು ಪೊಲೀಸ್ನವರು, ಒಂದು ರಕ್ಷಣೆ ಕೊಡುವ ಪೊಲೀಸ್ನವರೇ ಈ ರೀತಿ ಒಂದು ಸುಳ್ಳು FIR ಅನ್ನು ಮಾಡಿಕೊಂಡು ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದು ಭಾಳ ಒಂದು ನಮಗೆ ನೋವು ತಂದಿದೆ. ಇದನ್ನು ನಾವು ಯಾವತ್ತೂ ಕೂಡ ಬಿಡುವುದಿಲ್ಲ, ಇದನ್ನು ನಾವು ಪ್ರತಿಭಟಿಸ್ತೇವೆ. ಆದರೆ ನಮ್ಮ ಒಂದು ಅಕ್ಷತಾ ಪೂಜಾರಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದರ ಬಗ್ಗೆ ಇನ್ನೂ ಕೂಡ ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದರೆ ಇದು ಏನು ಅರ್ಥ? ಈಗಾಗಲೇ SP ಅವರನ್ನು ಕೂಡ ಭೇಟಿಯಾಗಿದ್ದೇವೆ. ಇಲ್ಲಿ ನಮ್ಮ ಬೇಕಾದಷ್ಟು ನಮ್ಮ ರಾಜಕೀಯ ಮುಖಂಡರುಗಳಿದ್ದಾರೆ, ನಮ್ಮ ಸಂಸದರಿದ್ದಾರೆ, ಶಾಸಕರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸದರು ಕೂಡ ಇನ್ನೂ ಹೇಳಿಕೆಯನ್ನು ಕೊಡಲಿಲ್ಲ. ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದಾರೆ, ಇಲ್ಲೇ ಉಸ್ತುವಾರಿ ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇಂಥ ಒಂದು ಘಟನೆಗಳು ನಡೀತಾ ಇದೆ, ಇದನ್ನು ಯಾರು ಕೂಡ ಕೇಳ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ಭಾಳ ಬೇಜಾರದ ಸಂಗತಿ. ಆದ್ದರಿಂದ ನಾವು ಈಗ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾಳೆ 3 ಗಂಟೆಗೆ ಬ್ರಹ್ಮಾವರ ಪೊಲೀಸ್ ಠಾಣೆ ಎದುರುಗಡೆಗೆ ನಾವೆಲ್ಲ ಸಂಘ ಸಂಸ್ಥೆಗಳು, ಅಂದರೆ ಜಾತಿ ಎಲ್ಲ ಬಿಟ್ಟು ಬೇರೆ ಬೇರೆ ಏನು ಸಂಘ ಸಂಸ್ಥೆಗಳಿಗೆ ನಾವು ಇವತ್ತು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಅಕ್ಷತಾ ಪೂಜಾರಿಗೆ ಮಾತ್ರ ಅಲ್ಲ, ಇದು ಇನ್ನು ಮುಂದಿನ ನಮ್ಮ ಈ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಒಂದು FIRಗೆ ಒಂದು ಬೆಲೆ ಇದೆ. ಒಟ್ರಾಸಿ ಒಬ್ಬನ ಮೇಲೆ ಒಂದು FIR ಮಾಡೋದು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ವಾ? ಒಂದು ಸುಳ್ಳು FIR ಮಾಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಒಂದು ಸುಳ್ಳು ಕೇಸು ಅಂತೇಳಿ. ಇಂಥ ಸುಳ್ಳು ಕೇಸಿನಲ್ಲಿ ಅಧಿಕಾರಿಗಳಿಗೆ ಅದವರಿಗೆ ಸಪೋರ್ಟ್ ಮಾಡುವಂಥದ್ದು ಸರಿಯಲ್ಲ. ಇವತ್ತು ಯಾರು ಅದರ ಹಿಂದೆ ಇದ್ದಾರೆ, ಈಗ ಅಲ್ಲಿಯ ಠಾಣಾಧಿಕಾರಿಯರು ಇರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅವರನ್ನು ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡಬೇಕು. ಹಾಗೆ ಅಕ್ಷತಾ ಪೂಜಾರಿಯ ಒಂದು ಏನು ಹೇಳಿಕೆ ಇದೆ ಅದರ ಬಗ್ಗೆ FIR ಆಗಬೇಕು. ಇದು ನಮ್ಮ ಬೇಡಿಕೆ. ಇದು ಆಗದಿದ್ದರೆ ನಾಳೆ ಪ್ರತಿಭಟನೆ ಮಾಡ್ತೇವೆ ನಾವು. ಆ ಪ್ರತಿಭಟನೆಯಲ್ಲಿ ನಾವು ತೋರಿಸ್ತೇವೆ ಅವರಿಗೆ ಏನಂತೇಳಿ, ಉಡುಪಿ ಜಿಲ್ಲೆಯಲ್ಲಿ ಜನರಿಗೆ ತೊಂದರೆ ಆದರೆ ಯಾವ ರೀತಿಯಲ್ಲಿ ಇದಾಗ್ತದೆ ಅಂತೇಳಿ. ಹಾಗೆ ನಾವು ನಾಳೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನೀವು ಎಲ್ಲ ನಮ್ಮ ಮೀಡಿಯಾದವರು ಕೂಡ ಸಹಕಾರ ಮಾಡಬೇಕು. ಯಾಕಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಈ ರೀತಿ ಯಾವತ್ತೂ ಆಗಬಾರ್ದು. ಏನು ಒಂದು ಘಟನೆ ನಡೆದಿದೆ ಅದರ ಬಗ್ಗೆ ಸತ್ಯತೆ ಇದ್ದರೆ ಮಾತ್ರ ಒಬ್ಬನ ಮೇಲೆ FIR ಮಾಡಬೇಕು. ಅದು ಬಿಟ್ಟು ಸುಳ್ಳು FIRಗಳು ಆಗುವಂಥದ್ದು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಪ್ರತಿಭಟನೆ ಕೂಡ ಆಗ್ತಾ ಇದೆ. ನಮ್ಮ ಮೀಡಿಯಾದಲ್ಲಿ ಕೂಡ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಕೂಡ ಸಹಕಾರ ಮಾಡಿ ಇದರ ಬಗ್ಗೆ ಪ್ರಚಾರ ಕೊಡಿ ಅಂತ ಹೇಳ್ತಾ ತಮ್ಮಲ್ಲಿ